ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಮತಾಂತರ ಹೆಚ್ಚಾಗಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಶಾಸಕ ಮಹೇಶ್ ತೆಂಕಿನಕಾಯಿ ಕಿಡಿ ಸಮೀಕ್ಷೆ ಹೆಸರಿನಲ್ಲಿ ಹೊಸ ಜಾತಿಗಳ ಸೃಷ್ಟಿಯಾಗ್ತಾ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತೆ, ಕುರುಬ ಕ್ರಿಶ್ಚಿಯನ್ ಅಂತ ಹೇಳಿ ಸೇರ್ಪಡೆ ಆಗ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಮತಾಂತರ ಹೆಚ್ಚಾಗಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಕಿನಕಾಯಿ ಕಿಡಿ ಸಮೀಕ್ಷೆ ಹೆಸರಿನಲ್ಲಿ ಹೊಸ ಜಾತಿ ಸೃಷ್ಟಿಸಿದ್ದರು ಎಲ್ರಿಗೂ ಕೂಡ ಗೊತ್ತೇ ಇದೆ. ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತೆ, ಕುರುಬರ ಕ್ರಿಶ್ಚಿಯನ್ ಅಂತ ಹೇಳಿ ಸೇರಿಸಿದ್ದಾರೆ. ಧಾರವಾಡದಲ್ಲಿ ಆಂಜನೇಯನ ಬಡಾವಣೆಯಲ್ಲಿ ಇಂತಹ ಘಟನೆ ಮಾಡಲು ಯತ್ನ ಮಾಡಿದ್ದಾರೆ. ಹಲವರು ತಾವು ಮತಾಂತರವಾಗಿ ಇತರರನ್ನ ಮತಾಂತರಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಸರ್ಕಾರ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಸರ್ಕಾರ ಪೊಲೀಸ್ ಇಲಾಖೆ ಈಗಾಗಿದ್ರು ಎಚ್ಚರಿಕೆ ಹೊಂದಬೇಕಾಗಿತ್ತು. ಇಲ್ಲವಾದ ಬಲವಂತದ ಮತಾಂತರದ ವಿರುದ್ಧ ಜನ ತಿರುಗಿ ಬೀಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಕಿನಕಾಯಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಮತಾಂತರ ಅಂತಕ್ಕಂಥ ಪಿಡುಗು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಬ್ಬಿಸತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರದ ಒಂದು ಕಡೆ ಕೊಮ್ಮಕ್ಕಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 46 ಹೊಸ ಜಾತಿಗಳನ್ನು ಸೇರ್ಪಡೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು. ಲಿಂಗಾಯತ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ ಅಂತಕ್ಕಂಥದ್ದನ್ನು ಮಾಡಿದ ಕಾರಣಕ್ಕಾಗಿ ಈ ರೀತಿಯಾದಂಥ ಪ್ರಚೋದನೆಗಳ ಸಮಾಜದಲ್ಲಿ ನಡೆಯುತ್ತದಾಗ್ತಾ ಇದೆ. ನಿನ್ನೆ ದಿವಸ ಕೆಳಗೇರಿ ಆಂಜನೇಯ ಬಡಾವಣೆಯಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಆಗಿದೆ. ಈಗಾಗಲೇ ಹಲವಾರು ಜನರನ್ನಲ್ಲಿ ಮತಾಂತರಗೊಳಿಸಿ ಅವ್ರ ಮುಖಾಂತರ ಉಳಿದ ಸಮಾಜದ ಹಿಂದೂ ಸಮಾಜದ ಬಾಂಧವರನ್ನು ಮತಾಂತರಗೊಳಿಸ್ತಕ್ಕಂಥ ಪ್ರಯತ್ನ ಆಗಿ ಹಲ್ಲೆಯಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಕೂಡ ಅಲ್ಲೇ ಆಗಿದೆ. ಸರ್ಕಾರನೂ ಎಚ್ಚೆತ್ತುಕೊಳ್ಬೇಕು ಮತ್ತು ಪೊಲೀಸ್ ಇಲಾಖೆಗೂ ಕೂಡ ನಾನು ಇದರಲ್ಲಿ ವಿನಂತಿ ಮಾಡ್ತೀನಿ. ಈ ರೀತಿ ಯಾರು ಮತಾಂತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರನ್ನ ತಡೆ ಒಡ್ಡತಕ್ಕಂಥದ್ದನ್ನು ಆಗಬೇಕು. ಇಲ್ಲ ಜನ ಈಗ ಹೆಂಗೆ ಇಲ್ಲಿ ನಿನ್ನೆ ಕೆಳಗೇರಿ ಆಂಜನೇಯ ಬಡಾವಣೆಯಲ್ಲಿ ಗಲಭೆ ಆಗೈತಿ, ಆ ನಿಟ್ಟಿನಲ್ಲಿ ಅದೇ ಥರ ಮತ್ತಿನ ಜನ ರೊಚ್ಚಿಗೆದು ತಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಂಡ್ರೆ ಮುಂದೆ ಇದನ್ನು ಸರಿ ಮಾಡೋಕ್ಕೆ ಬಹಳಷ್ಟು ಸಮಸ್ಯೆ, ತೊಂದರೆ, ತಾಪತ್ರಗಳು ಸರ್ಕಾರಕ್ಕೆ ಬರ್ತಾವೆ. ಹೀಗಾಗಿ ನಾನು ಭಾಳ ಸ್ಪಷ್ಟವಾಗಿ ಆಗ್ರಹ ಮಾಡ್ತೀನಿ, ಈ ಮತಾಂತರ ಅಂತಕ್ಕಂಥ ಪಿಡುಗನ್ನು ಬೇರೆ ಸಮೇತ ಕಿತ್ತೊಗಿತಕ್ಕಂಥದ್ದು ಎಲ್ಲ ಅವಶ್ಯಕತೆ ಇದೆ. ಅದರಲ್ಲಿ ಸಮಾಜನೂ ಕೂಡ ಹಿಂದೂ ಸಮಾಜದ ಇವತ್ತೇನು ಕಾರ್ಯಕರ್ತರನ್ನು ವಿರೋಧ ಮಾಡಿದ್ದಾರೆ, ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ವಿರೋಧ ಮಾಡ್ತಕ್ಕಂಥದ್ದಾಗಬೇಕು. ಸುಮ್ಮನೆ ವಿನಾಕಾರಣ ಇಲ್ಲ ಸಲದ ಆಮಿಷಗಳನ್ನು ಒಡ್ಡಿ ಅವರಿಗೆ ಹೆಲ್ತ್ ಅನ್ನುವಂಥದ್ದಾಗಲಿ, ಹಣಕಾಸಿನ ಸಮಸ್ಯೆ ಒಂದಿಷ್ಟು ದುಡ್ಡು ಕೊಡುವಂಥದ್ದಾಗಲಿ, ಈ ರೀತಿ ಬೇರೆ ಬೇರೆ ಯೋಚನೆಗಳನ್ನು ಮಾಡಿ ಅವ್ರನ್ನ ಬುಟ್ಟಿಯಲ್ಲಿ ಹಾಕುವಂಥ ಪ್ರಯತ್ನಗಳು ಇವತ್ತು ನಡೆದಿದ್ದಾವೆ ನಿರಂತರವಾಗಿ. ಅವ್ರ ಆರ್ಥಿಕ ಸಮಸ್ಯೆ ಸರಿ ಇರಲ್ಲ, ಮನೆಯಲ್ಲಿ ಏನೋ ತೊಂದರೆ ತಾಪತ್ರಗಳಿರ್ತಾವ, ಅದನ್ನೇ ನೆಪ ಮಾಡಿಕೊಂಡು ಇಟ್ಕೊಂಡು ಇವತ್ತು ಮತಾಂತರ ಮಾಡುವಂಥ ಪ್ರಯತ್ನ ಇವತ್ತು ಇಲ್ಲಿ ಆಗ್ತಾ ಇದೆ. ಅದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಮತ್ತು ಈ ರೀತಿಯಾದಂಥ ಮತಾಂತರಕ್ಕೆ ಸರ್ಕಾರನೂ ವಿರೋಧ ಮಾಡಬೇಕು, ಇಲಾಖೆನೂ ವಿರೋಧ ಮಾಡಬೇಕು, ಜನನೂ ವಿರೋಧ ಮಾಡಬೇಕು. ಇಲ್ಲಾಂದರೆ ಜನ ಇದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆಯಕತ್ತಂತಂದ್ರೆ ಕಾನೂನನ್ನು ಕೈ ತೊಗೊಂಡ್ರು ಕೂಡ ಆಶ್ಚರ್ಯ ಪಡಲಾರ್ದಂಥ ಸಂಗತಿ ರಾಜ್ಯದಲ್ಲಿ ಬರುತ್ತೆ. ಹೀಗಾಗಿ ತಕ್ಷಣ ಗೃಹ ಇಲಾಖೆ ಎಚ್ಚೆತ್ಕೊಂಡು ಇವ್ರು ಯಾರ್ಯಾರು ನಿನ್ನೆ ಈ ರೀತಿ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದಾರೆ, ಯಾರು ಕನ್ವರ್ಟ್ ಮಾಡೋಕ್ಕೆ ಹೋಗುವಂಥ ಪ್ರಯತ್ನ ಮಾಡಿದಾರೆ, ಅವ್ರನ್ನೆಲ್ಲರೂ ಒಳಗಾಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನೋಡಿ, ಇವತ್ತು ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.